ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ಮೈಸೂರಿನ ಅರಮನೆ ಎಷ್ಟು ಕೋಟಿ ಬೆಲೆ ಬಾಳುತ್ತೆ, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 22 ಲಕ್ಷ ಹಣ. ಯದುವೀರ್ ಒಡೆಯರ್ ಪತ್ನಿ ತ್ರಿಷಿಕಾ ಮತ್ತು ಪುತ್ರ ಆದ್ಯವೀರ್ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 22 ಲಕ್ಷ ಹಣ ಹೊಂದಿದ್ದಾರೆ. 2.5 ಕೋಟಿಯ ಷೇರು ಬಾಂಡ್. ಯದುವೀರ್ ಕುಟುಂಬ ವಿವಿಧ ಕಂಪನಿಗಳ ಷೇರು ಬಾಂಡ್ ಮ್ಯೂಚುವಲ್ ರೂಪದಲ್ಲಿ 2.67 ಕೋಟಿ ರೂಪಾಯಿ ಹಣ ಹೊಂದಿದೆ. 6.5 ಕೆಜಿ ಚಿನ್ನ, 40 ಕೆಜಿ ಬೆಳ್ಳಿ. ಯದುವೀರ್ ಕುಟುಂಬದ ಬಳಿ 6.5 ಕೆಜಿಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 4.38 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 40 ಕೆಜಿ ಬೆಳ್ಳಿ ಇದೆ. ಇದರ ಮೌಲ್ಯ 28 ಲಕ್ಷ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. 1.89 ಕೋಟಿಯ ಇನ್ಶೂರೆನ್ಸ್. ಯದುವೀರ್ ಒಡೆಯರ್ ತಮ್ಮ ಪುತ್ರ ಆದ್ಯವೀರ್ ಹೆಸರಲ್ಲಿ 1.89 ಕೋಟಿ ಮೌಲ್ಯದ ಇನ್ಶೂರೆನ್ಸ್ ಪಾಲಿಸಿ ಹೊಂದಿದ್ದಾರೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಯದುವೀರ್ ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 9.46 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ಇದರಲ್ಲಿ 4.99 ಕೋಟಿ ಆಸ್ತಿ ಯದುವೀರ್ ಹೆಸರಲ್ಲಿದ್ರೆ, ಪತ್ನಿ ಹೆಸರಲ್ಲಿ 1.04 ಕೋಟಿ ಮತ್ತು ಮಗ ಆದ್ಯವೀರ್ ಹೆಸರಲ್ಲಿ 3.63 ಕೋಟಿ ಮೌಲ್ಯದ ಆಸ್ತಿ ಇದೆ. ಇವರ ಬಳಿ ಕೃಷಿ ಜಮೀನಾಗಲಿ, ಸೈಟ್ ಆಗಲಿ, ವಾಣಿಜ್ಯ ಕಟ್ಟಡಗಳಾಗಲಿ, ಮನೆಗಳಾಗಲಿ, ವಾಹನಗಳಾಗಲಿ ಇಲ್ಲ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ತಿಂಗಳ ಆದಾಯ ಎಷ್ಟು, ಒಂದು ದಿನಕ್ಕೆಷ್ಟು? ಯದುವೀರ್ ಒಡೆಯರ ವಾರ್ಷಿಕ ಆದಾಯ 28,42,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 2,36,000 ರೂಪಾಯಿ. ದಿನಕ್ಕೆ 7,900 ಆಗುತ್ತೆ. ಶ್ರೀಕಂಠದತ್ತ ಒಡೆಯರ್ ಆಸ್ತಿ ಎಷ್ಟಿತ್ತು? ಈ ಹಿಂದೆ ಮೈಸೂರು ಮಹಾರಾಜರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ 2004ರಲ್ಲಿ ಕಾಂಗ್ರೆಸ್ನಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ರು. ಆ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ತಮ್ಮ ಮತ್ತು ಪತ್ನಿ ಪ್ರಮೋದಾದೇವಿಯ ಒಟ್ಟು ಆಸ್ತಿ ಬರೋಬ್ಬರಿ 1,522 ಕೋಟಿ ಅಂತ ಘೋಷಿಸಿಕೊಂಡಿದ್ರು. ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇದ್ದಿದ್ದು ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆಗಳದ್ದು. 2004ರಲ್ಲಿ ಈ ಎರಡು ಅರಮನೆಗಳ ಒಟ್ಟು ಮೌಲ್ಯ ಬರೋಬ್ಬರಿ 1,500 ಕೋಟಿ ಇತ್ತು. ಈಗ ಎಷ್ಟಾಗಿರಬಹುದು ಯೋಚನೆ ಮಾಡಿ. ಅರಮನೆಗಳು ಈಗ ಯಾರ ಹೆಸರಲ್ಲಿದೆ? ಮೈಸೂರು ರಾಜವಂಶಸ್ಥರ ಆಸ್ತಿಯ ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮತ್ತು ರಾಜ ಪರಿವಾರದ ನಡುವೆ ಈ ಹಿಂದೆ ಸುದೀರ್ಘ ಕಾನೂನು ಹೋರಾಟ ನಡೆದಿದೆ. ಕೆಲವೊಂದು ಆಸ್ತಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಕಸರತ್ತು ನಡೆಸಿದ ಉದಾಹರಣೆಗಳು ಇವೆ. ಅಂದಹಾಗೆ 2004ರ ಲೋಕಸಭೆ ಚುನಾವಣೆ ಟೈಮಲ್ಲಿ ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆಗಳು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಹೆಸರಲ್ಲಿದ್ವು. 2013ರಲ್ಲಿ ಇವರು ನಿಧನರಾದ ಬಳಿಕ ಎಲ್ಲ ಆಸ್ತಿ ಪ್ರಮೋದಾದೇವಿ ಸುಪರ್ದಿಗೆ ಬಂದ್ವು. ಇಂಥ ಪ್ರಮೋದಾದೇವಿ 2015ರಲ್ಲಿ ಯದುವೀರ್ ಒಡೆಯರನ್ನ ದತ್ತು ಪಡೆದ್ರು. ಇದರ ಬೆನ್ನಲ್ಲೇ ರಾಜ ಪರಿವಾರದ ಎಲ್ಲ ಆಸ್ತಿ ಪಾಸ್ತಿ ಯದುವೀರ್ ಹೆಸರಲ್ಲಿದೆ ಅಂತಾನೆ ಬಹುತೇಕರು ಅಂದುಕೊಂಡಿದ್ರು. ಆದ್ರೆ ಯದುವೀರ್ 2024ರಲ್ಲಿ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ಮೈಸೂರು ಅರಮನೆಯಾಗ್ಲಿ, ಬೆಂಗಳೂರು ಅರಮನೆಯಾಗ್ಲಿ ಅಥವಾ ಬೇರೆ ಯಾವುದೇ ಜಾಗವಾಗ್ಲಿ ತಮ್ಮ ಹೆಸರಲ್ಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಲಿಗೆ ಅರಮನೆ ಸೇರಿದಂತೆ ರಾಜ ಪರಿವಾರದ ಬಹುತೇಕ ಆಸ್ತಿ ರಾಜಮಾತೆ ಪ್ರಮೋದಾದೇವಿ ಹೆಸರಲ್ಲೇ ಇದೆ ಅನ್ನೋದು ಗಮನಾರ್ಹ. ಸೋ ಫ್ರೆಂಡ್ಸ್, ಇದಿಷ್ಟು ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.